ಶಿವಮೊಗ್ಗ ಕ್ಷೇತ್ರದಲ್ಲಿ ಅತ್ಯಂತ ಪ್ರಜ್ಞಾವಂತ ಮತದಾರರಿರುವಂಥ ಒಂದು ಕ್ಷೇತ್ರ. ಅನೇಕ ಸಾಹಿತಿಗಳಿಗೆ, ಗೌರವಿತ ಮುಖ್ಯಮಂತ್ರಿಗಳಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಕೊಟ್ಟಂತ ಕ್ಷೇತ್ರ. ಆದರೆ ನಮ್ಮ ದೌರ್ಭಾಗ್ಯ ಈ ಬಾರಿ ಒಂದು ಚುನಾವಣೆಯಲ್ಲಿ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ, ಮುಂದಿನ ಕೆಲಸ ಕಾರ್ಯಗಳ ಬಗ್ಗೆ ಇದ್ಯಾವುದೂ ಕೂಡ ಚರ್ಚೆ ಆಗದೆ ಇವತ್ತು ಹಗುರವಾಗಿ ವ್ಯಕ್ತಿಗಳ ಮಧ್ಯ ದ್ವೇಷದ ಒಂದು ಮಾತನಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಒಬ್ಬ ಕೈಲಾಗದ ಒಂದು ವಿರೋಧ ಪಕ್ಷದ ನಾಯಕರುಗಳಿಗಿಂತ ಅವರ ಕೊನೆಯ ಆಯುಧ ಅಪಪ್ರಚಾರ ಅಂತ ಹೇಳ್ತಾರೆ. ಹಾಗಾಗಿ ಸಂಪೂರ್ಣವಾಗಿ ಅವರ ಪ್ರಚಾರ ಮಾಡ್ಲಿಕ್ಕೆ ಯಾವುದೇ ಒಂದು ಒಳ್ಳೆಯ ವಿಚಾರಗಳಿಲ್ಲ. ಅಪಪ್ರಚಾರವೇ ಒಂದು ಪ್ರಚಾರವನ್ನಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಎದುರಿಸುವಂತ ಒಂದು ಪ್ರಯತ್ನವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇದೆ. ಜನರು ಅತ್ಯಂತ ಬುದ್ಧಿವಂತರಿದ್ದಾರೆ. ಇಷ್ಟು ವರ್ಷ ಆದ್ರೂ ಕೂಡ ಈ ದೇಶವನ್ನ, ರಾಜ್ಯವನ್ನ, ಈ ಕ್ಷೇತ್ರವನ್ನ ಆಡಳಿತ ಮಾಡಿದಂಥವ್ರು ನೀವು. ಆದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ಸಂಪೂರ್ಣ ಒಂದು ಅಭಿವೃದ್ಧಿ ಕಾರ್ಯ ಇರ್ಬೋದು, ಇದು ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಆಗಿದೆ. ಗೌರವಿತ ನಮ್ಮ ಕುಮಾರಸ್ವಾಮಿಗಳು ಮತ್ತೆ ಸನ್ಮಾನಿಸಿದ ಯಡಿಯೂರಪ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಸಂದರ್ಭ ಕೂಡ ಅನೇಕ ಯೋಜನೆಗಳನ್ನ ಶಿವಮೊಗ್ಗ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಆಗಿದೆ. ಸೊ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ತೆಗೆದುಕೊಳ್ಳುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಶ್ವರಪ್ಪ ಅವರು ಮೋದಿ ಭಾವಚಿತ್ರ ಸಂಪುಟ ಹೈಕೋರ್ಟ್ ಕೇವಿಟ್ ಸಲ್ಲಿಸಿದ್ದಾರೆ. ಮೋದಿ ಭಾವಚಿತ್ರ ಎಲ್ಲರೂ ಕೂಡ ಕಾನೂನಲ್ಲಿ ಹಕ್ಕಿದೆ. ಕಾನೂನಿನ ಒಂದು ಚೌಕಟ್ಟಲ್ಲಿ ಯಾವುದು ಯಾವ ಸಂದರ್ಭದಲ್ಲಿ ಯಾವ ನಾಯಕರ ಚಿತ್ರಗಳನ್ನು ಹಾಕೊಬೇಕು ಅಂತೇಳಿ ಅವರಾಗೆ ಕೋರ್ಟಿಗೆ ಹೋಗಿದ್ದಾರೆ. ಆ ಸಂತೋಷ. ಕೋರ್ಟಲ್ಲಿ ಅವರಿಗೆ ನ್ಯಾಯಾಲಯದಲ್ಲಿ ಅವರಿಗೇನು ನ್ಯಾಯ ಸಿಗುತ್ತೋ ತಗೊಂಡ್ಬರ್ಲಿ. ತಾವು ಕೋರ್ಟಿಗೆ ಹೋಗಲ್ಲ ಸರ್, ಬಿಜೆಪಿಯಿಂದ ಕೋರ್ಟಿಗೆ ಹೋಗಲ್ಲ ಈ ವಿಚಾರವಾಗಿ. ಸದ್ಯಕ್ಕಿದೆ ನಮ್ಮ ರಾಷ್ಟ್ರೀಯ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲದೂ ಕೂಡ ಚಿಂತನೆ ಮಾಡ್ತಾರೆ. ಕೇವಲ ಶಿವಮೊಗ್ಗಕ್ಕೆ ಅಷ್ಟೇ ಸೀಮಿತ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಥರ ಅಲ್ಲೊಂದು ಈ ಥರ ಉದಾಹರಣೆಗಳಿಂದ ಒಂದು ಸೆಂಟ್ರಲೈಸ್ ಆಗಿ ಕೂತ್ಕೊಂಡು ಯೋಚನೆ ಮಾಡಿ ಡಿಸಿಷನ್ ತೆಗೆದುಕೊಳ್ತಾರೆ. ಸರ್, ಈ ಮೋದಿ ಭಾವಚಿತ್ರ ಸ್ವಲ್ಪ ಕಾರ್ಯಕರ್ತರೆಲ್ಲ ಗೊಂದಲ ಆಗಲ್ಲ ಸರ್? ಯಾವುದೇ ಗೊಂದಲ ಆಗಲ್ಲ. ಯಾಕಂದ್ರೆ ಗೌರವಿತ ಮೋದಿಜಿಯವರೇ ಶಿವಮೊಗ್ಗ ಬಂದು ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅಂತೇಳಿ ಎದ್ ನಿಲ್ಲಿಸಿ ಕೈ ಮುಗ್ದು ಮತವನ್ನು ಯಾಚನೆ ಮಾಡಿ ಹೋಗಿರಿಂದ ಮತ್ತೆ ಹಿಂದುತ್ವ ಅಂತ ಬಂದಾಗ ಯಾವುದೋ ಒಂದು ಅವರ ಒಂದು ವೈಯಕ್ತಿಕ ಸಮಸ್ಯೆಗೋಸ್ಕರ ಉಪಯೋಗಿಸ್ಕೊಳಕ್ ಬರುವಂತ ಒಂದು ಆಯುಧ ಅಲ್ಲ ಅದು. ಹಿಂದುತ್ವ ಅದರದೇ ಆದಂತ ಅಗಾಧವಾದಂತ ಒಂದು ಆಳ ಅಗಲ ಇದೆ. ಅದಕ್ಕೆ ಆದಂತ ಒಂದು ಸಂಸ್ಕಾರ ಇದೆ. ಆ ಹಿಂದುತ್ವವನ್ನ ಉಳಿಸಿ ಬೆಳೆಸುವಂತ ಕೆಲಸ ನಮ್ಮ ಪರಿವಾರದ ಅನೇಕ ಸಂಘಟನೆಗಳ ಒಂದು ತಪಸ್ಸಿದೆ. ಮೋದಿಜಿಯವರ ಒಂದು ಶ್ರಮ ಇದೆ. ನಮ್ಮ ಒಂದು ಸಂಘಟನೆ ಒಂದು ಚೌಕಟ್ಟಲ್ಲಿ ಹಿಂದುತ್ವಕ್ಕೆ ಶಕ್ತಿ ತುಂಬುವಂತ ಕಾರ್ಯನೂ ಕೂಡ ಆಗಿದೆ. ಅನೇಕ ಕಾರ್ಯಕರ್ತರು ಆ ದಿಕ್ಕಲ್ಲಿ ಶಕ್ತಿ ತುಂಬುವಂತ ಕಾರ್ಯವನ್ನ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂತ ಒಂದು ಹಿಂದುತ್ವ ಬಗ್ಗೆನೂ ಕೂಡ ಜನ ಪ್ರಜ್ಞಾವಂತರಿದ್ದಾರೆ. ಯಾವ ಸಂದರ್ಭದಲ್ಲಿ ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಸರ್. ಹಾಂ ಸರ್, ನೋಟಿಸ್ ರಿಸೀವ್ ಮಾಡಿದ್ದೀನಿ. ಕ್ವಾಶ್ ಮಾಡಬೇಕು ಅಂತೇಳಿ ಹೈಕೋರ್ಟಿಗೆ ನಾನು ಮೂವ್ ಮಾಡಿದ್ದೀನಿ. ನೋಡೋಣ ನ್ಯಾಯಾಲಯದಲ್ಲಿ. ಯಾಕಂದ್ರೆ ನಮ್ಮ ಧರ್ಮದ ಒಂದು ಚೌಕಟ್ಟಲ್ಲಿ ನಮ್ಮ ಗುರುಗಳನ್ನು ಭೇಟಿ ಮಾಡಿ ಎಲ್ಲರನ್ನು ಆಶೀರ್ವಾದ ಪಡೆದುಕೊಂಡು ಹಿಂದುಳಿದ ವರ್ಗದ ನಮ್ಮ ಮಠದಲ್ಲಿ ಎಲ್ಲ ಹಿಂದುಳಿದ ವರ್ಗದ ಸ್ವಾಮೀಜಿಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ ಪಾಪ ಅದು ಕೂಡ ಕೆಲವರಿಗೆ ಅಸೂಯೆ ಆಗಿದೆ. ಇದನ್ನು ಕೂಡ ರಾಜಕೀಯ ಪಿತೂರಿ ಮಾಡಿ ಈ ರೀತಿಯಂತ FIR ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶ್ವಾಸ ಇದೆ ನ್ಯಾಯಾಲಯದಲ್ಲಿ ನಂಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸರ್. ನೇರ ಪೈಪೋಟಿ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಸರ್. ಇಸ್ ಟೂ ಅರ್ಲಿ. ಯಾಕೆಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ. ಜನರು ತುಂಬಾ ಒಂದು ಆತ್ಮವಿಶ್ವಾಸದಲ್ಲಿ ತುದಿಗಾಲಲ್ಲಿ ಯಾವತ್ತು ಚುನಾವಣೆ ಬರುತ್ತೆ, ಯಾವತ್ತು ನಾವು ನರೇಂದ್ರ ಮೋದಿಜಿಯವರ ಪರವಾಗಿ ಕಮಲದ ಗುರ್ತಿಗೆ ಮತವನ್ನ ಯಾಚನೆ ಮಾಡಬೇಕು ಅನ್ನೋಂಥ ಒಂದು ಅತ್ಯಂತ ಉತ್ಸಾಹ ವಿಶ್ವಾಸದಲ್ಲಿ ಜನ ಇದ್ದಾರೆ. ಆ ದಿನವನ್ನು ಕಾಯ್ತಾ ಇದ್ದೀವಿ. ಹಾಗಾಗಿ ದೇವದುಲ್ಬಂತಹ ಕಾರ್ಯಕರ್ತ ಬಂಧುಗಳ ಒಂದು ಆಶೀರ್ವಾದ. ವಿಶೇಷವಾಗಿ ನಿನ್ನೆ ನಮ್ಮ ಪಕ್ಷದ ಸಂಸ್ಥಾಪಕ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ವಿ. ನಮ್ಮ ಒಟ್ಟು ಇರುವಂತಹ 1700 ಚಿಲ್ಲರೆ ಬೂತ್ನಲ್ಲಿ ಸುಮಾರು ಒಂದು 1500 ಬೂತ್ಗಳಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಆ ಸಂಸ್ಥಾಪಕ ದಿನಾಚರಣೆಯನ್ನ ಒಂಥರ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡಿದ್ದಾರೆ. ನಾವು ನಂಬಿರದೇ ಬೂತಿನ ಕಾರ್ಯಕರ್ತರು ಅವರು ಸ್ವಾಭಿಮಾನದಿಂದ ಇವತ್ತು ರಾಜಕಾರಣವನ್ನ ಈ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. 100ಕ್ಕೆ 100 ಎಲ್ಲರ ಆಶ್ರಯದಿಂದ
ಅತ್ಯಂತ ಹೆಚ್ಚಿನ ಅಂತರದಿಂದ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರ ಬೆಂಬಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದು ಯಾರು ಕೂಡ ತಳಿಲಿಕ್ಕೆ ಸಾಧ್ಯ ಇಲ್ಲ. ಸರ್ ಕುಮಾರ್ ಬಂಗಾರಪ್ಪ ಭೇಟಿ ಆದ್ರಿ, ಮಾತುಕತೆ ಮಾಡಿದ್ರೆ ಆಕ್ಟಿವ್ ಆದ್ರೆ ಸರ್ ಹಾಗೆ ಕುಮಾರ್ ಬಂಗಾರಪ್ಪ ಮೊನ್ನೆ ಬಂದಿದ್ದರು, ತುಂಬ ಒಳ್ಳೆ ರೀತಿಯಂಥ ಒಂದು ಮಾತುಕತೆ ಮತ್ತು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡಿದ್ದರು. ಸ್ವಲ್ಪ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಕಡೆ ತುಂಬ ಅವರನ್ನು ಕರೆಯುವಂಥ ಪ್ರಯತ್ನಗಳು ಆಗ್ತಾ ಇದೆ. ಅದ್ರ ಮಧ್ಯೆ ಕ್ಷೇತ್ರನೂ ಕೂಡ ಉಪಯೋಗಿಸ್ಕೊಂಡು ಪಾಲ್ಗೊಳ್ತೀನಿ ಅಂತೇಳಿ ಹೇಳಿದೆ. ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಂದಿದ್ದಾರೆ. ಇವತ್ತು 2 ದಿನ ಶಿಕಾರಿಪುರ ಕ್ಷೇತ್ರಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಮತ್ತು ನಾಳೆ ಸುಮಾರು ಒಂದು 10-15 ಸಭೆಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಯೋಚನೆ ಇವತ್ತಿಗೆ 9 ಗಂಟೆಗೆ ಶುರುವಾಗ್ತಾ ಇದೆ. ಯಾವತ್ತೂ ಕೂಡ ನಮಗೆ ಶಿಕಾರಿಪುರ ಕ್ಷೇತ್ರದ ಜನ ಒಬ್ಬ ಪುರಸಭಾ ಸದಸ್ಯ ಇದ್ದಂಥ ನನ್ನನ್ನು ಶಾಸಕನಾಗಿ ಆಶೀರ್ವಾದನ ಮಾಡಿದ್ದಾರೆ, ಸಂಸತ್ ಸದಸ್ಯನಾಗಿ ಹಾರೈಸಿದ್ದಾರೆ. ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಪ್ರೀತಿಯನ್ನು ತಾಲೂಕಿನ ಜನ ಕೊಟ್ಟಿದ್ದಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇರೋದು ಒಂದು ಅತ್ಯಂತ ಒಂದು ಸಮಾಧಾನ ತರುವಂಥ ಒಂದು ವಿಚಾರ ಮತ್ತು ವಿಶ್ವಾಸ ಇದೆ. 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಕೇವಲ ಶಿಕಾರಿಪುರ ಅಷ್ಟೇ ಅಲ್ಲ, ನಮ್ಮ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರ 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡೆದುಕೊಳ್ಳಿಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಆದಿಕ್ಕಲ್ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ವಿಶ್ವಾಸ ಇದೆ 8 ಕ್ಷೇತ್ರನ 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಂಕಲ್ಪನ ಮಾಡಿದ್ದೀವಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.